ಮನೇಲಿ ಉಪ್ಪಿನಕಾಯಿ ಖಾಲಿಯಾಗಿದೆಯಾ ಅಥವಾ ಅದೇ ಉಪ್ಪಿನಕಾಯಿಗಳನ್ನು ತಿಂದು ತಿಂದು ಸಾಕಾಗಿದೆಯಾ? ಹಾಗಾದರೆ ಈ ಸುಲಭವಾಗಿ 10 ನಿಮಿಷದಲ್ಲಿ ತಯಾರಾಗುವಂಥ ಕ್ಯಾರೆಟ್ ಉಪ್ಪಿನಕಾಯಿ ಮಾಡಿ ರುಚಿ ನೋಡಿ ಒಂದ್ಸಲ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಏನಾದ್ರು ತೆಗಿಬೇಕು ಅಂತ ಪೀಲ್ ಮಾಡಬೇಕು ಅನಿಸಿದ್ರೆ ಮಾಡಿ ನಿಮಗಿಷ್ಟ ಬಂದಿರೋ ಆಕಾರಕ್ಕೆ ಹೆಚ್ಚಿಟ್ಕೊಳ್ಳಿ. 1 ಕಪ್ಪಷ್ಟು ಹೆಚ್ಚಿರುವಂತಹ ಕ್ಯಾರೆಟನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಅದಕ್ಕೆ 2 ಚಮಚ ಉಪ್ಪನ್ನು ಹಾಕಬೇಕು. ಅಂದರೆ ಟೀ ಸ್ಪೂನಲ್ಲೇ ಹೀಗೆ ಹೀಪ್ಡ್ ಸ್ಪೂನು ಬರ್ತಿ ತೆಗೆದ್ರೆ ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಒಂದು ಮಧ್ಯಮ ಗಾತ್ರದ ನಿಂಬೆಹಣ್ಣನ್ನು ಈ ರೀತಿ ಕತ್ತರಿಸ್ಕೊಂಡು ರಸನ ಹಿಂಡ್ಕೊಳ್ಬೇಕು. ನೀವು ನಿಮ್ಗೊಂದು ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿ ಉಪ್ಪಿನಕಾಯಿ ಥರನೇ ಬೇಕು ಅಂದರೆ ಉಪ್ಪು ಮತ್ತು ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಅಷ್ಟೇನು ಸ್ಟ್ರಾಂಗ್ ಬೇಡ ಅಂತ ಇದ್ದರೆ ಅಂದರೆ ಇವಾಗ ಕೆಲವು ಸಲ ಪರೋಟ ಜೊತೆ ದೋಸೆ ಜೊತೆ ಎಲ್ಲ ಉಪ್ಪಿನಕಾಯಿ ತಿಂತೀವಲ್ಲ, ಆ ರೀತಿ ತಿನ್ನೋದಕ್ಕೆ ಬೇಕು ಅಂದರೆ ಉಪ್ಪು ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಅದನ್ನು ಒಂದು ಕಡೆ ಇಟ್ಟು ಇನ್ನೊಂದು ಬಾಂಡೆನಲ್ಲಿ 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ 1/4 ಚಮಚನೂ ಅಲ್ಲ, ಒಂದು 10-12 ಕಾಳಷ್ಟು ಮೆಂತ್ಯನ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಆಗಬೇಕು, ಅಲ್ಲಿವರೆಗೆ ಹುರಿದ್ರೆ ಸಾಕು. ತುಂಬ ಏನು ಪಟ ಅಂತ ಸಿಡಿಯೋದು ಬೇಡ. ಜಸ್ಟು ಇನ್ನೇನು ಸಿಡಿಯುತ್ತೆ ಅನ್ನುವಾಗ ಆಫ್ ಮಾಡಿ ಎತ್ತಿಟ್ಕೊಂಡು ಅದೇ ಬಾಣಲೆನಲ್ಲಿ 5 ಒಣಮೆಣಸಿನ್ಕಾಯಿಯನ್ನು ಗರಿ ಆಗೋವರೆಗೆ ಹುರಿಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಹಾಕಿ ಮಾಡಿದರೆ ಹದವಾದ ಖಾರ ಇರುತ್ತೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಬೇರೆ ಯಾವುದಾದ್ರೂ ಖಾರ ಇರೋ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಬೇಕಾದರೆ. ಸ್ವಲ್ಪ ಬಿಸಿ ಆರಿದ ಮೇಲೆ ನುಣ್ಣಗೆ ಪುಡಿ ಮಾಡಿ ನಾವು ಉಪ್ಪು ಮತ್ತು ಹುಳಿ ಹಾಕಿ ಇಟ್ಟಿದ್ವಲ್ಲ ಕ್ಯಾರೆಟು, ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಮಾಡಿದ್ರೆ ಉಪ್ಪಿನಕಾಯಿ ತಯಾರಾಗಿಬಿಡುತ್ತೆ. ನೀವು ಈ ರೀತಿ ಸೌತೆಕಾಯಿಂದ ಬೇಕಾದ್ರೂ ಮಾಡ್ಬೋದು. ಇನ್ನು ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಒಂದು ದೊಡ್ಡ ಚಿಟಿಕೆ ಇಂಗು, ದೊಡ್ಡ ಚಿಟಿಕೆ ಅರಿಶಿನ, ಒಂದು 4-5 ಎಲೆ ಕರಿಬೇವನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆ ಆಪ್ಷನಲ್ಲು, ಹಾಕಲೇಬೇಕು ಅಂತೇನಿಲ್ಲ. ನಿಮಗೆ ಬೇಕು ಸ್ವಲ್ಪ ಜಾಸ್ತಿ ದಿನ ಇಡಬೇಕು, ಒಂದು ಸ್ವಲ್ಪ ಎಣ್ಣೆ ಉಪ್ಪಿನಕಾಯಲ್ಲಿ ಬಂದರೆ ರುಚಿ ಚೆನ್ನಾಗಿ ಅನಿಸುತ್ತೆ ಅಂತೇನಾದ್ರು ಅನಿಸಿದ್ರೆ ಒಗ್ಗರಣೆನೂ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಮಾಡಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಹೊರಗಡೆ ಒಂದು 4-5 ದಿನ ಇಡ್ಬೋದು ಅನಿಸುತ್ತೆ. ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಒಂದು 15-20 ದಿವಸದವರೆಗೂ ಚೆನ್ನಾಗೇ ಇರುತ್ತೆ. ಸ್ವಲ್ಪನೇ ಮಾಡಿಕೊಂಡು ಉಪಯೋಗಿಸೋದಲ್ವಾ, ಅಷ್ಟು ದಿನ ಉಳಿಯೋದೇ ಇಲ್ಲ. ಅದ್ರ ಮೊದಲೇ ಖಾಲಿ ಆಗಿಬಿಡುತ್ತೆ. ತುಂಬ ರುಚಿ ಇರುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಇದು. ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.